ನೀವು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಕೇಳಿರ್ತೀರಾ, ಆದ್ರೆ ಇಂಟರ್ನಲ್ ಸರ್ಜಿಕಲ್ ಸ್ಟ್ರೈಕ್ ಇದರ ಬಗ್ಗೆ ಕೇಳಿದೀರಾ? ನಾವು ನಮ್ಮ ಶತ್ರುಗಳನ್ನು ಹೊಡೆದು ಹಾಕೋದು ಅದು ಹೇಗೂ ಇದ್ದೇ ಇದೆ ಬಿಡಿ, ಆದ್ರೆ ಅದಕ್ಕಿಂತ ಮೊದಲು ನಮ್ಮ ದೇಶದ ಒಳಗಿನ ಶತ್ರುಗಳನ್ನ ಕ್ಲೀನ್ ಮಾಡಬೇಡ್ವಾ? ಹಾಗಾಗಿ ಮೋದಿಜಿ ಈಗ ಲಿಟರಲಿ ಸ್ವಚ್ಛ ಭಾರತ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಮೋದಿಜಿ ಸರ್ಕಾರ ಬಹಳಷ್ಟು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ಅದು 1960ರ ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸೋದಾಗಿರಬಹುದು, ಇನ್ನು ಅಟ್ಟಾರಿ ಭೂ ಸಾರಿಗೆ ಪೋಸ್ಟ್ ಅನ್ನ ಕ್ಲೋಸ್ ಮಾಡೋದಾಗಿರಬಹುದು. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್, ಪಾಕ್ ಪ್ರಜೆಗಳು ಭಾರತದಲ್ಲಿ ಯಾರೇ ಇದ್ರೂ ಕೂಡ ಅವರು ಭಾರತವನ್ನ ಬಿಟ್ಟು ಹೋಗ್ತಾ ಇರಬೇಕು. ತಮ್ಮ ದೇಶದಲ್ಲಿ ಗತಿ ಇಲ್ಲದೆ ನಮ್ಮ ಭಾರತಕ್ಕೆ ಬಂದಂತಹ ಪಾಕಿಸ್ತಾನಿ ಪ್ರಜೆಗಳನ್ನ ಈಗ ಹೊರದಬ್ಬುವಂತಹ ಕಾರ್ಯಕ್ರಮ ನಡೀತಾ ಇದೆ. ಪಾಕಿಸ್ತಾನದ ಯಾವನೇ ಒಬ್ಬ ಪ್ರಜೆ ಕೂಡ ಭಾರತದಲ್ಲಿದ್ರೆ ಅಂಥವರನ್ನ ಪ್ರತಿ ರಾಜ್ಯ ಸರ್ಕಾರ ಪತ್ತೆ ಹಚ್ಚಿ ಹೊರ ಹಾಕಲೇಬೇಕು ಅಂತ ಅಮಿತ್ ಶಾ ಅವರು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಈ ಆದೇಶ ಕೊಟ್ಟ ನಂತರ ಅದು ಎಂತೆಂತಹ ಶಾಕಿಂಗ್ ವಿಚಾರಗಳು ಬರ್ತಾ ಹೋದ್ವು ಅಂತ ಹೇಳಿದ್ರೆ, ನಮ್ಮ ಭಾರತ ಎಲ್ಲರನ್ನ ಮುಕ್ತ ಮನಸ್ಸಿನಿಂದ ಅಪ್ಪಿಕೊಳ್ಳುತ್ತೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದ ಅಂತ ಯೋಚನೆ ಮಾಡೋ ಮಟ್ಟಿಗೆ ವೀಕ್ಷಕರು ಪಾಕಿಸ್ತಾನದಿಂದ ಬಂದು ಇಲ್ಲಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಶಿಕ್ಷಣವನ್ನ ಪಡ್ಕೊಂಡು ವೋಟರ್ ಐಡಿ, ರೇಷನ್ ಕಾರ್ಡ್, ಸರ್ಕಾರದ ಎಲ್ಲ ಸೌಲಭ್ಯ ಎಲ್ಲವನ್ನ ಪಡ್ಕೊಂಡು ನಮ್ಮ ದೇಶದ ಒಳಗೆ ಇದ್ದುಕೊಂಡು ನಮ್ಮ ದೇಶದ ವಿರುದ್ಧ ಆ ಮನಸ್ಥಿತಿಯನ್ನು ಹೊಂದಿರ್ತಾರಲ್ಲ, ದೇಶದ ವಿರುದ್ಧ ಕೆಲಸವನ್ನ ಮಾಡ್ತಾರಲ್ಲ, ಹೇಗಾಗಬೇಡ ನಮಗೆ? ವೀಕ್ಷಕರೇನು ಇಲ್ಲ, ನಾನು ಹೋಗಲ್ಲ, ನನಗೆ ಮದುವೆ ಆಗಿದೆ, ನನಗಿಲ್ಲಿ ಮಕ್ಕಳಿದ್ದಾರೆ, ಹಾಗೆ ಹೀಗೆ ಈ ರೀತಿ ಏನೇ ಕಾರಣವನ್ನ ಕೊಟ್ಟರು ಕೂಡ ಅವ್ರು ಹಿಂದಿರ್ಗೋದಕ್ಕೆ, ಅಂದ್ರೆ ಪಾಕಿಸ್ತಾನಿಗಳು ಇಲ್ಲಿಂದ ಹಿಂದಿರ್ಗೋದಕ್ಕೆ ವಿಫಲರಾದ್ರು ಅಂತ ಇಟ್ಕೊಳ್ಳಿ. ಅಂಥವ್ರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕಾಗತ್ತೆ. ಆಲ್ರೆಡಿ ಆದೇಶ ಹೊರ ಹಾಕಿದ್ದಾರೆ. ಅಷ್ಟೇ ಅಲ್ಲ, 3 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕು, ಗರಿಷ್ಠ 3 ಲಕ್ಷ ರೂಪಾಯಿ ದಂಡವನ್ನು ಕೂಡ ಅವರು ಕಟ್ಟಬೇಕಾಗತ್ತೆ. ಎಚ್ಚರಿಕೆಯನ್ನು ಆಲ್ರೆಡಿ ನೀಡಿದ್ದಾಗಿದೆ. ವೀಕ್ಷಕರೇ, ನನ್ನ ಭಾರತದಲ್ಲಿ ಇಷ್ಟೊಂದು ಪಾಕಿಸ್ತಾನಿ ಪ್ರಜೆಗಳು ಹೇಗೆ ವಾಸ ಮಾಡ್ತಾ ಇದ್ದಾರೆ ಅಂತ. ಕೆಲವರು 15 ವರ್ಷ ಅಂತೆ, 17 ವರ್ಷ ಅಂತೆ, 35 ವರ್ಷ ಅಂತೆ, 36 ವರ್ಷ, 40 ವರ್ಷ, 45 ವರ್ಷ, ಎಷ್ಟೆಷ್ಟೋ ವರ್ಷಗಳಿಂದ ಭಾರತದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತವನ್ನ ಚಲಾಯಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ವೆರಿ ಶಾಕಿಂಗ್ ಅಂತ ಹೇಳಿದ್ರೆ, ನನಗೆ ಈಗಲೂ ಸ್ವೀಕಾರ ಮಾಡೋದಕ್ಕೆ ಆಗದೇ ಇರುವಂತಹ ವಿಚಾರ ಏನು ಗೊತ್ತಾ? ನಮ್ಮ ದೇಶದ ಕಾಶ್ಮೀರ ಸಿಆರ್ಪಿಎಫ್ ಯೋಧನ ಪತ್ನಿ ಪಾಕಿಸ್ತಾನದವಳು. ಅರೆ, ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಹಾಗಾದ್ರೆ? ಪಾಕಿಸ್ತಾನದಿಂದ ಬಂದು ಭದ್ರತಾ ಸಿಬ್ಬಂದಿಯನ್ನೇ ಮದುವೆ ಆಗೋದು ಏನಿದು? ಹನಿ ಟ್ರಾಪಿಂಗ್ ಬಗ್ಗೆ ಕೇಳಿದೆ, ಮೊದಲ ಬಾರಿಗೆ ಮ್ಯಾರೇಜ್ ಟ್ರಾಪಿಂಗ್ ಬಗ್ಗೆ ಕೇಳ್ತಾ ಇದ್ದೀನಿ. ಪಾಕಿಸ್ತಾನಿಗಳು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಒಂದು ಬಾರಿ ಯೋಚನೆ ಮಾಡಿ, ನಮ್ಮ ಭಾರತದಲ್ಲಿ ಅದೆಷ್ಟು ಬಾಂಗ್ಲಾದೇಶಿ ವಲಸಿಗರು ಇರಬಹುದು, ಬಾಂಗ್ಲಾ ನುಸುಳುಕೋರರು ನಮ್ಮ ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರಬಹುದು ಅಂತ ನೀವೇ ಒಂದು ಬಾರಿ ಯೋಚನೆ ಮಾಡಿ. ಅಂಡ್ ಇದರಲ್ಲೂ ವರ್ಸ್ಟ್ ಪಾರ್ಟಿ ಏನು ಅಂತ ಹೇಳಿದ್ರೆ, ಅವರಿಲ್ಲಿ ಮತವನ್ನ ಚಲಾಯಿಸ್ತಾ ಇದ್ದಾರಂತೆ, ವೋಟ್ ಮಾಡ್ತಾ ಇದ್ದಾರಂತೆ. ನಿಮ್ಮ ಪ್ರಕಾರ ಆ ಪಾಕಿಸ್ತಾನಿಗಳು ನಮ್ಮ ಭಾರತದಲ್ಲಿ ಇದ್ದುಕೊಂಡು ಇಲ್ಲಿ ಮತವನ್ನ ಚಲಾಯಿಸ್ತಾ ಇದ್ರಲ್ವಾ, ಅವ್ರು ಯಾರಿಗೆ ವೋಟ್ ಮಾಡ್ತಾ ಇದ್ದಿರಬಹುದು? ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕಳೆದ 17 ವರ್ಷಗಳಿಂದ ನಮ್ಮ ಭಾರತದಲ್ಲಿರುವಂತಹ ಉಸಾಮಾ ಅನ್ನುವಂತ ಒಬ್ಬ ಪಾಕ್ ಪ್ರಜೆ ಆತ ಹೇಳ್ತಾನೆ, ನಾನೀಗ ಬ್ಯಾಚುಲರ್ಸ್ ಡಿಗ್ರಿನ ಮಾಡ್ತಾ ಇದ್ದೀನಿ, ಅಂಡ್ ಈ ಪರೀಕ್ಷೆಗಳು ಮುಗ್ದ ನಂತರ ನಾನು ಜಾಬ್ ಇಂಟರ್ವ್ಯೂ ಅಟೆಂಡ್ ಆಗೋನಿದ್ದೆ. ಸರ್ಕಾರ ನನಗೆ ಇನ್ನು ಒಂದ್ ಸ್ವಲ್ಪ ಕಾಲಾವಕಾಶವನ್ನ ಕೊಡಬೇಕು. ನಾನಿಲ್ಲಿ ವೋಟ್ ಹಾಕಿದ್ದೀನಿ, ನನ್ನ ಬಳಿ ಪಡಿತರ ಚೀಟಿ ಇದೆ, ನಾನು ನನ್ನ 10th 12th ಕ್ಲಾಸ್ ಏನಿದೆ ಅದನ್ನ ಇಲ್ಲೇ ಮುಗಿಸಿದ್ದೀನಿ. ಇನ್ನು ನಾನು ಪಾಕಿಸ್ತಾನಕ್ಕೆ ಹೋದ್ರೆ ಅಲ್ಲಿ ನಾನು ಏನು ಮಾಡ್ಲಿ, ನನ್ನ ಭವಿಷ್ಯ ಏನು ಅಂತ ಕೇಳ್ತಾ ಇದ್ದಾನೆ. ಭವಿಷ್ಯನೇ ಇಲ್ಲದಂತಹ ಆ ಪಾಕಿಸ್ತಾನದ ಪ್ರಜೆಗಳು ತಮ್ಮ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಭಾರತಕ್ಕೆ ಬರ್ತಾ ಇದ್ರು ರೀ. ಇಲ್ಲಿ ಭವಿಷ್ಯವನ್ನ ಕಟ್ಕೊಳ್ತಾ ಇದ್ರಂತೆ. ಏನಿದು? ಅದಷ್ಟೆಲ್ಲ ಹೇಳ್ತಾ ಇದ್ನಲ್ವಾ, ಅದನ್ನ ಕೇಳಬೇಕಾಗಿತ್ತು. ನೋಡೋಣ, ಒಂದು ಬಾರಿ ಭಾರತ ಮಾತೆಗೆ ಜೈಕಾರವನ್ನ ಹಾಕುವಂತ, ಒಂದು ಬಾರಿ ಪಾಕಿಸ್ತಾನಕ್ಕೆ ಮುರ್ದಾಬಾದ್ ಹೇಳುವಂತ ಹೇಳ್ಬೇಕಿತ್ತು. ಆಗ ಗೊತ್ತಾಗ್ತಾ ಇತ್ತು ಈ ಪೊರ್ಕಿ ಪ್ರಜೆಗಳ ನೈಜ ಬಣ್ಣ ಏನು ಅಂತ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. 40 ವರ್ಷ, 17 ವರ್ಷ, 35 ವರ್ಷ, ಎಷ್ಟೆಷ್ಟೋ ವರ್ಷಗಳಿಂದ ಭಾರತದಲ್ಲೇ ಇದ್ರಂತೆ. ಇಲ್ಲೇ ಶಿಕ್ಷಣ ಅಂತೆ, ಇಲ್ಲೇ ಜಾಬ್ ಅಂತೆ, ಇಲ್ಲೇ ವೋಟ್ ಅಂತೆ. ಇನ್ನೇನು ಈ ದೇಶದ ಮಂತ್ರಿ ಪದವಿಯನ್ನ ಅಲಂಕರಿಸೋದು ಒಂದು ಬಾಕಿತ್ತು ಅಷ್ಟೇ. ವೀಕ್ಷಕರು, ಇನ್ನೊಬ್ಬ ಪಾಕಿಸ್ತಾನಿ ಪ್ರಜೆ ಪರ್ವೀನ್ ಅಖ್ತರ್ ಸುಮಾರು 40 ವರ್ಷಗಳಿಂದ ಭಾರತದಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. 3 ಮಕ್ಕಳಿಗೆ ಇಲ್ಲೇ ಜನ್ಮವನ್ನು ಕೊಟ್ಟಿದ್ದಾರೆ, ಅವರು ಇಲ್ಲೇ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಅದು
ಯಾವುದೇ ದಾಖಲೆಗಳು ಇಲ್ಲದೇನೆ ಇಷ್ಟು ವರ್ಷ ನಮ್ಮ ದೇಶದಲ್ಲಿ ಹೇಗೆ ಉಳ್ಕೊಂಡ್ರು? ಹಾಗಾದ್ರೆ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ? NRCಯ ಅವಶ್ಯಕತೆ ಏನು ಅಂತ ಈಗಾದ್ರೂ ಅರ್ಥ ಆಗಬೇಕಲ್ವಾ ನಮ್ಮ ದೇಶದ ಜನರಿಗೆ? ಅಂಡ್ ಇನ್ನೊಂದು, ಪಾಕಿಸ್ತಾನಿ ತಂಡ ಹೇಳುತ್ತೆ, ನಾವು 1965ರಲ್ಲೇ ಇಲ್ಲಿ ಬಂದು ನೆಲೆಸಿದೀವಿ. ಹೇಗೆ? ಅಕ್ರಮವಾಗಿ. ಇನ್ನು 1999ರಲ್ಲಿ ಫಾರೂಕ್ ಅಬ್ದುಲ್ಲಾ ಸರ್ಕಾರದ ಅವಧಿಯಲ್ಲಿ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆಗೆ ಬಡ್ತಿಯನ್ನ ಪಡ್ಕೊಳ್ತಾರೆ. ಯಾರು? ಪಾಕಿಸ್ತಾನದವರು. ವಾರೆ ವಾ, ಎಂತ ಸಿಸ್ಟಮ್ ರೀ ವೀಕ್ಷಕರೇ. ಅವತ್ತು CAA NRC ಜಾರಿ ಆಗಬೇಕು ಅಂತಂದಾಗ ಯಾರು ರಸ್ತೆಗೆ ಇಳಿದ್ರು? ಯಾಕೆ ರಸ್ತೆಗೆ ಇಳಿದ್ರು? ಅವರ ಹಿಂದೆ ನಿಂತು ಯಾವ ರಾಜಕೀಯ ಪಕ್ಷಗಳು ಸಪೋರ್ಟ್ ಅನ್ನ ಮಾಡ್ತಾ ಇದ್ವು? ಹಾಗಾದ್ರೆ ಅವರ ಅಜೆಂಡಾ ಏನು ಅಂಡ್ ಯಾಕೆ ಸಪೋರ್ಟ್ ಮಾಡ್ತಾ ಇದ್ರು? NRC ಜಾರಿಗೆ ಯಾಕೆ ಅಷ್ಟು ವಿರೋಧ ಬಂತು? ಹಮ್ ಕಾಗಜ್ ನಹೀ ದಿಖಾಯೆಂಗೆ ಅನ್ನುವಂತಹ ನಾಟಕ ಯಾಕೆ ನಡೀತು? ಇವೆಲ್ಲದಕ್ಕೂ ಉತ್ತರ ಈಗ ಸಿಗ್ತಾ ಇರಬೇಕು. ಹೌದಲ್ವೋ? ಸ್ವಾತಂತ್ರ್ಯದ ನಂತರ 72 ವರ್ಷ ಬೇಕಾಯ್ತು, ಮೋದಿಜಿ ಬರಬೇಕಾಯ್ತು ಆರ್ಟಿಕಲ್ 370 ತೆಗೆದು ಹಾಕೋದಕ್ಕೆ. ಈಗ ಮತ್ತೆ ನಮ್ಮ ದೇಶದ ಒಳಗಿರುವಂತಹ ಎಲ್ಲ ಅಕ್ರಮ ನುಸುಳುಕೋರರನ್ನ ಗುರುತಿಸಿ ಗಡಿಪಾರು ಮಾಡೋದಕ್ಕೆ ಕೂಡ ಮೋದಿಜಿಯವರೇ ಬರಬೇಕಾಯ್ತು. ಹಿಂದೆ ಕಾಂಗ್ರೆಸ್ ಮಾಡಿದಂತಹ ಆ ಒಂದೊಂದು ಅನಾಚಾರ, ಆ ಒಂದೊಂದು ಬ್ಲಂಡರ್ ಅನ್ನ ಕೂಡ ಈಗ ಮೋದಿಜಿ ಸರಿಪಡಿಸ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಮೋದಿ ಹೇ ತೋ ಮುಮ್ಕಿನ್ ಹೇ ಅಂತ. ವೀಕ್ಷಕರೇ, CRPF ಯೋಧರೊಬ್ಬರ ಪತ್ನಿ ಪಾಕಿಸ್ತಾನಿ ಪ್ರಜೆ, ಜಮ್ಮು ಕಾಶ್ಮೀರದ ಪೊಲೀಸ್ ಕಾನ್ಸ್ಟೇಬಲ್ ಪಾಕಿಸ್ತಾನಿ ಪ್ರಜೆ. ಗಡಿ ಪ್ರದೇಶಗಳಲ್ಲಿ ಸಾವಿರಾರು ಮಹಿಳೆಯರು, ಪಾಕಿಸ್ತಾನಿ ಗಂಡಂದ್ರು, ಪಾಕಿಸ್ತಾನಿ ಮೂಲದ ಮಕ್ಕಳು ಹೊಂದಿದ್ದಾರೆ. ಬಾಂಗ್ಲಾದೇಶ, ರೋಹಿಂಗ್ಯಾ ಇವರ ಒಳ ನುಸುಳುವಿಕೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಇಸ್ಲಾಮಿಕ್ ಎಕೋ ಸಿಸ್ಟಮ್ ಅನ್ನುವಂಥದ್ದು ಏನಿದೆ ಅದು ಕೇವಲ ಭಾರತದ ಒಳಗೆ ಲಗ್ಗೆ ಇಟ್ಟಿರೋದಲ್ಲ, ಭಾರತದ ಒಳಗೆ ಬಂದು ಗಟ್ಟಿಯಾಗಿ ನೆಲೆಯೂರಿದೆ, ಗಟ್ಟಿಯಾಗಿ ಬೇರೂರಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2047ಕ್ಕೆ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ವಾ, ಬಹುಶಃ ಇದೇ ಧೈರ್ಯದಲ್ಲಿ ಅಂತ ಅನ್ಸುತ್ತೆ. ಇಷ್ಟು ವರ್ಷ ಆಳ್ವಿಕೆಯನ್ನ ನಡೆಸಿದವರು ಉದ್ದೇಶಪೂರ್ವಕವಾಗಿ ಕುರುಡರಾಗಿದ್ರು ಅಲ್ಲ, ನಮ್ಮನ್ನ ಕುರುಡರನ್ನಾಗಿಸಿದ್ರು. ಆದ್ರೆ ಮೋದಿಜಿ ಇನ್ನು ಮುಂದೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡೋರಿದ್ದಾರೆ. ವೀಕ್ಷಕರೇ, ನನಗೆ ಮೋದಿಜಿಯವರ ಬಗ್ಗೆ ಬಹಳ ಖುಷಿಯಾಗೋದೇನು ಅಂತ ಹೇಳಿದ್ರೆ, ಅವ್ರು ಸೈಲೆಂಟ್ ಆಗಿದ್ಕೊಂಡು ಯಾವಾಗ ಎಲ್ಲಿ ಯಾವ ರೀತಿಯಾದಂತಹ ಸ್ಟೆಪ್ ಅನ್ನ ತಗೊಳ್ತಾರೆ ಅಂತಾನೆ ಗೊತ್ತಾಗಲ್ಲ. ನೋಡಿ, ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಇದ್ದಂಥದ್ದು ವಕ್ಫ್ ಬಿಲ್ ತಿದ್ದುಪಡಿ ಮಾಡ್ತೀವಿ ಅಂತ ಆಯ್ತು, ಅದಾದ ನಂತರ CAA NRC ಜಾರಿಗೆ ತರ್ತೀವಿ ಅಂತ, ಅದು ಬಹುಶಃ ಈ ಮೂಲಕ ಮಾಡ್ತಾ ಇದ್ದಾರೇನೋ ಗೊತ್ತಿಲ್ಲ. ಇನ್ನು ಇಡೀ ಲೋಕಸಭಾ ಎಲೆಕ್ಷನ್ ಅಲ್ಲಿ ಜಾತಿ ಗಣತಿ ಅಂತ ಹೇಳಿ ಜಾತಿಯನ್ನ ಕೇಳಿ ಅದೇನೋ ಒಂದಷ್ಟು ಸೀಟನ್ನ ಗೆದ್ದುಕೊಂಡಿದ್ದಂತಹ ರಾಹುಲ್ ಗಾಂಧಿಗೆ ತಿರುಗೇಟು ಅನ್ನೋ ಹಾಗೆ ಆ ಪ್ರತಿಪಕ್ಷದ ಆಗ್ರಹದ ಮೇರೆಗೆ ಈಗ ಮೋದಿಜಿ ಸರ್ಕಾರ ಜಾತಿ ಗಣತಿಯನ್ನ ನಡೆಸ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಜಾತಿ ಗಣತಿಯ ಮೂಲಕ ಬಾಂಗ್ಲಾದೇಶದ ಅಕ್ರಮ ವಲಸಿಗರಾಗಿರಬಹುದು, ಪಾಕಿಸ್ತಾನ ಅಕ್ರಮ ವಲಸಿಗರಾಗಿರಬಹುದು, ಅವ್ರು ಹೇಗೂ ಈಗ ಹೋಗ್ತಾರೆ ಬಿಡಿ, ಇನ್ನು ರೋಹಿಂಗ್ಯಾಗಳಾಗಿರಬಹುದು, ಇವರೆಲ್ಲರ ಸ್ವಚ್ಛತೆಗೆ ಇದು ಇನ್ನಷ್ಟು ಸಹಾಯ ಆಗಬಹುದು. ಮೋದಿಜಿ ಇಂತಹ ಸಂದರ್ಭದಲ್ಲಿ ಈ ಒಂದು ಘೋಷಣೆಯನ್ನ, ಜಾತಿಗಣತಿಯ ವಿಚಾರವನ್ನ ತಂದಿದ್ದಾರೆ ಅಂತ ಹೇಳಿದರೆ ಸುಮ್ಮನೆ ತಂದಿರೋದಕ್ಕಂತೂ ಚಾನ್ಸೇ ಇಲ್ಲ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಈಸ್ ಆನ್ ದ ವೇ ಅಂತಾನೆ ಅರ್ಥ. ನಿಜವಾಗ್ಲೂ ಮೋದಿಜಿಯವರೇ ಸಾಟಿ. ಮೋರ್ ಪವರ್ ಟು ಯು ಮೋದಿಜಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.